ಅಮೆರಿಕದ ಪತನ ಅನ್ನೋದು ಶುರು ಆಗಿದೆಯಾ? ಡಾಲರ್‌ನ ವ್ಯಾಲ್ಯೂ ಅನ್ನೋದು ಈಗ ಕಳ್ಕೊಳ್ತಾ ಇದೆಯಾ? ನೆಕ್ಸ್ಟ್ ಕೊಲ್ಯಾಪ್ಸ್ ಆಗ್ತಕ್ಕಂಥ ಕರೆನ್ಸಿ ಡಾಲರ್ ಆಗ್ತಾ ಇದೆಯಾ? ಏನಕ್ಕೋಸ್ಕರ ಅಮೆರಿಕದ ಪತನ ಈಗ ಶುರು ಆಗ್ತಾ ಇದೆ? ಅಂಡ್ ಎಲ್ಲಾ ದೇಶಗಳು ನೆಕ್ಸ್ಟ್ ಒಂದು ಸೂಪರ್ ಪವರ್ ಕಂಟ್ರಿ ಯಾವ ದೇಶವನ್ನಾಗಿ ನೋಡಬಹುದು? ಅಂಡ್ ಅಮೆರಿಕದ ಪತನಕ್ಕೆ ಏನು ಕಾರಣಗಳು? ಮತ್ತೆ ಅಮೆರಿಕ ರೀಸೆಂಟ್ ಆಗಿ ವೆನಿಜುಲಾ ಅಧ್ಯಕ್ಷರನ್ನು ಏನು ಕಿಡ್ನಾಪ್ ಮಾಡ್ಕೊಬಂತು, ಯಾವೊಂದು ಟೆಕ್ನಾಲಜಿಯನ್ನ ಯೂಸ್ ಮಾಡ್ಕೊಂಡು ಅಷ್ಟೊಂದು ಸೆಕ್ಯೂರಿಟಿ ಮಧ್ಯೆ ಇರ್ತಕ್ಕಂಥ ಆ ವೆನಿಜುಲಾ ಅಧ್ಯಕ್ಷರನ್ನ ಕಿಡ್ನಾಪ್ ಮಾಡ್ಕೊಬಂದ್ರು. ಅಂಡ್ ಈಗ ಡಾಲರ್ ಡಿಡಲರೈಸೇಷನ್ ಕಡೆಗೆ ಇಡೀ ಪ್ರಪಂಚ ಹೋಗ್ತಿರ್ಬೇಕಾದ್ರೆ ನೆಕ್ಸ್ಟ್ ಸೂಪರ್ ಪವರ್ ಕರೆನ್ಸಿ ಯಾವ್ದು ಬರುತ್ತೆ ಅಂಡ್ ಯಾವ ಆ ಒಂದು ಕರೆನ್ಸಿ ಮೇಲೆ ಇಡೀ ವರ್ಲ್ಡ್ ಡಿಪೆಂಡ್ ಆಗುತ್ತೆ? ಏನಕ್ಕೆ ಈಗ ಈ ಒಂದು ಅಮೆರಿಕವನ್ನ ಬಿಟ್ಟು ಬೇರೆ ದೇಶದಕ್ಕೆ ಆಲ್ಟರ್ನೇಟಿವ್ ಅನ್ನು ಹುಡುಕ್ತಾ ಇದ್ದಾರೆ ಅಂಡ್ ಈ ಪರಿಸ್ಥಿತಿಗೆ ಬರೋದಕ್ಕೆ ಅಮೆರಿಕ ಏನು ಕಾರಣ ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ತಿಳಿಸ್ತೇನೆ. ಅದಕ್ಕೋಸ್ಕರ ವಿಡಿಯೋನ ಸ್ಕಿಪ್ ಮಾಡದೆ ಕಂಪ್ಲೀಟ್ ಆಗಿ ನೋಡಿ ಅಂತ ರಿಕ್ವೆಸ್ಟ್ ಮಾಡ್ಕೊಳ್ತಾ ಬನ್ನಿ ವಿಡಿಯೋನ ಎಕ್ಸ್ಪ್ಲೋರ್. ಅಮೆರಿಕ ಇಷ್ಟು ದಿನಗಳಿಂದ ಒಂದು ಸೂಪರ್ ಪವರ್ ಕಂಟ್ರಿ ಆಗಿತ್ತು ಅಂದ್ರೆ ಅದಕ್ಕೆ 90% ಕಾರಣ ಏನಪ್ಪಾ ಅಂತಂದ್ರೆ ಅದರ ಕರೆನ್ಸಿ ಡಾಲರ್. ಈ ಡಾಲರ್ ಅನ್ನೋ ಕರೆನ್ಸಿ ಇವತ್ತು ಅಮೆರಿಕ ಒಂದು ಕಂಟ್ರೋಲ್ ಮಾಡ್ತಾ ಇತ್ತು ಅಂಡ್ ಈ ಡಾಲರ್ ಅನ್ನೋ ಕರೆನ್ಸಿ ಮೇಲೆ ಇಡೀ ಪ್ರಪಂಚ ಡಿಪೆಂಡ್ ಆಗ್ತಾ ಇತ್ತು. ಯಾವುದೇ ಒಂದು ಟ್ರೇಡ್ ಟ್ರಾನ್ಸಾಕ್ಷನ್ ಆಗಬೇಕು, ಏನೇ ಒಂದು ಟ್ರಾನ್ಸಾಕ್ಷನ್ ಮಾಡಬೇಕಂದ್ರೆ ಆಯಿಲ್ ಪರ್ಚೇಸ್ ಅಥವಾ ಬೇರೆ ಇಂಪೋರ್ಟ್ ಎಕ್ಸ್ಪೋರ್ಟ್ ಮಾಡಬೇಕು ಅಂದ್ರೆ ಅದರ ಪ್ರತಿಯೊಂದು ಟ್ರಾನ್ಸಾಕ್ಷನ್ ಅನ್ನೋದು ಡಾಲರ್ ಮುಖಾಂತರನೇ ನಡೀತಾ ಇತ್ತು. ಅಂಡ್ ಈಗ ಡಾಲರ್ ಅನ್ನ ಡಿಡಲರೈಸೇಷನ್ ಮಾಡೋ ಕಡೆಗೆ ಎಲ್ಲ ಕಂಟ್ರಿಗಳು ನೋಡ್ತಾ ಇದ್ದಾವೆ, ಆಲ್ಟರ್ನೇಟಿವ್ ಅನ್ನು ಹುಡುಕ್ತಾ ಇದ್ದಾವೆ. ಏನಕ್ಕೆ ಈ ತರ ಪರಿಸ್ಥಿತಿ ಈಗ ಬಂತು ಸಡನ್ ಆಗಿ ಅಂತ ನಾವು ನೋಡೋದಾದ್ರೆ ಇದಕ್ಕೆ ರೀಸನ್ ಏನಪ್ಪಾ ಅಂತಂದ್ರೆ 2022ರಲ್ಲಿ ಏನು ರಷ್ಯಾ ಉಕ್ರೇನ್ ವಾರ್ ಆಯಿತು, ಆ ವಾರ್ ಆಗ್ಬೇಕಾದ್ರೆ ಏನು ರಷ್ಯಾ ಮೇಲೆ ಅಮೆರಿಕ ಅನ್ನೋದು ಸ್ಯಾಂಕ್ಷನ್ಸ್ ಅನ್ನ ವಿಧಿಸುತ್ತೆ. ಸ್ಯಾಂಕ್ಷನ್ಸ್ ಅನ್ನ ವಿಧಿಸಬೇಕಾದ್ರೆ ಸ್ಯಾಂಕ್ಷನ್ಸ್ ಅಂದ್ರೆ ಈಗ ಎಲ್ಲಾ ದೇಶದಲ್ಲಿ ತನ್ನ ಡಾಲರ್ ರಿಸರ್ವ್ಸ್ ಅನ್ನ ಇಟ್ಕೊಂಡಿರ್ತಾರೆ ಅವರು. ಅಂಡ್ ಆ ಡಾಲರ್ ರಿಸರ್ವ್ಸ್ ಅನ್ನೋದು ಏನು ರಷ್ಯಾ ಬಳಿ ಇತ್ತು, ಈ ಡಾಲರ್ ರಿಸರ್ವ್ಸ್ ಅನ್ನೋದು ಇತ್ತು, ಅದನ್ನ ಫ್ರೀಸ್ ಮಾಡ್ಬಿಡ್ತು ಅಮೆರಿಕ. ಸೊ ಅಷ್ಟು ಬಿಲಿಯನ್ ಡಾಲರ್ ಇದ್ರೂ ರಷ್ಯಾ ಅನ್ನೋದು ಯೂಸ್ ಮಾಡ್ಕೊಳಕ್ ಆಗೋದೇ ಇಲ್ಲ. ಅವಾಗ ಏನ್ ಮಾಡ್ತು ಅಂತಂದ್ರೆ ಸುಮಾರಷ್ಟು ದೇಶಗಳು ಮನಗಂಡಿರ್ತವೆ, ಈ ಪರಿಸ್ಥಿತಿ ನಾಳೆ ನಮಗೂ ಬರ್ಬೋದು ಅಂತ ಹೇಳ್ಬಿಟ್ಟು ಆಲ್ಟರ್ನೇಟಿವ್ ಗಳನ್ನ ಹುಡುಕ್ಲಿಕ್ಕೆ ಚೂಸ್ ಮಾಡ್ತಾರೆ. ಸೊ ಅವಾಗ ಈ ಡಾಲರ್ ಅನ್ನೋದು ಅಮೆರಿಕ ಯಾವ ತರ ಯೂಸ್ ಮಾಡ್ಕೊಳ್ತಾ ಇದೆ ಅಂದ್ರೆ ಒಂದು ಕರೆನ್ಸಿ ತರ ಅಲ್ಲ, ಅದು ಒಂದು ಗನ್ ತರ ಯೂಸ್ ಮಾಡ್ಕೊಳ್ತಾ ಇದಾರೆ. ಇವತ್ತು ರಷ್ಯಾಗೆ ಗನ್ ಗನ್ ತೋರಿಸಿರ್ತಕ್ಕಂಥ ಅಮೆರಿಕ ನಾಳೆ ನಮಗ್ ತೋರಿಸಲ್ಲ ಅಂತ ಏನು ಅಂತ ಹೇಳ್ಬಿಟ್ಟು ಅದಕ್ಕೋಸ್ಕರ ಏನ್ ಎಲ್ಲಾ ದೇಶಗಳು ಏನ್ ಮಾಡ್ತಾ ಇದಾವೆ ಅಂತಂದ್ರೆ ತಮ್ಮ ಬಳಿ ಇರ್ತಕ್ಕಂಥ ಡಾಲರ್ ರಿಸರ್ವ್ಸ್ ಅನ್ನ ಸೆಲ್ ಮಾಡ್ಬಿಟ್ಟು ಅದರ ಜೊತೆಗೆ ಆಲ್ಟರ್ನೇಟಿವ್ ಆಗಿ ಈಗ ಬಂಗಾರವನ್ನ ತಗೊಳ್ತಾ ಇದ್ದಾರೆ. ಯಾಕಂತಂದ್ರೆ ಈ ಡಾಲರ್ನ ಇಷ್ಟು ದಿವಸದಿಂದ ಈ ಡಾಲರ್ ಇಷ್ಟೊಂದು ಕಂಟ್ರೋಲ್ ಬರ್ತಾ ಇತ್ತು. ಏನಕ್ಕೆ ಬರ್ತಾ ಇತ್ತು, ಅಮೆರಿಕ ಏನಕ್ಕೆ ಇಷ್ಟೊಂದು ಪವರ್ಫುಲ್ ಆಗ್ತಾ ಇತ್ತು ಅಂದ್ರೆ ಈ ಡಾಲರ್ ಅನ್ನ ಪ್ರಿಂಟ್ ಮಾಡೋದು ಬಂದ್ಬಿಟ್ಟು ಅಮೆರಿಕನೇ ಅಂಡ್ ಕಂಟ್ರೋಲ್ ಮಾಡೋದು ಅಮೆರಿಕನೇ. ಅಂಡ್ ಅಮೆರಿಕಾಗೆ ಯಾವಾಗ ಎಷ್ಟು ಡಾಲರ್ ಬೇಕೋ ಅದನ್ನ ಅಷ್ಟು ಪ್ರಿಂಟ್ ಮಾಡ್ಕೊಳ್ತಾ ಇತ್ತು. ಏನಕ್ಕೆ ಅದರಲ್ಲಿ ಎಕಾನಮಿಕ್ ಕೊಲಾಪ್ಸ್ ಆಗ್ತಾ ಇಲ್ಲ, ಡಾಲರ್ ವ್ಯಾಲ್ಯೂ ಕಳ್ಕೊಳ್ತಾ ಇರಲಿಲ್ಲ ಅಂತಂದ್ರೆ ಅಷ್ಟೊಂದು ಎಕ್ಸ್ಟ್ರಾ ಪ್ರಿಂಟ್ ಮಾಡ್ಕೊಳ್ತಾ ಇದ್ರು. ಆ ಡಾಲರ್ ಅನ್ನೋದು ಅಮೆರಿಕದಲ್ಲಿ ಅಷ್ಟೇ ಬಳಸೋದು ಆಗ್ತಾ ಇರಲಿಲ್ಲ, ಇಡೀ ವರ್ಲ್ಡ್ ಟ್ರಾನ್ಸಾಕ್ಷನ್ ಅದು ಅದರ ಮೂಲಕ ಆಗ್ತಾ ಇತ್ತು. ಅದರ ಇಂಪ್ಯಾಕ್ಟ್ ಅನ್ನೋದು ಎಲ್ಲಾ ದೇಶಗಳ ಮೇಲೇನು ಡಿಪೆಂಡ್ ಆಗ್ತಾ ಇತ್ತು. ಅದಕ್ಕೋಸ್ಕರ ಡಾಲರ್ ಎಷ್ಟೇ ಕಂಟ್ರೋಲ್ ಮಾಡ್ತಾ ಇದ್ರು ಅಮೆರಿಕಾಗೆ ಅದ್ರ ಇಂಪ್ಯಾಕ್ಟ್ ಅನ್ನೋದು ಗೊತ್ತಾಗ್ತಾ ಇರಲಿಲ್ಲ. ಈಗ ಯಾವಾಗ ಡಾಲರ್ ಅನ್ನ ಬಿಟ್ಟು ಬೇರೆ ಆಲ್ಟರ್ನೇಟಿವ್ ಕರೆನ್ಸಿ ಕಡೆಗೆ ಹೋಗಿದ್ರು, ಈಗ ಡಾಲರ್ ವ್ಯಾಲ್ಯೂ ಅನ್ನೋದು ಡೈಲಿ ಬೇಸಿಸ್ ಅಲ್ಲಿ ಸ್ವಲ್ಪ ಕುಸಿಲಿಕ್ಕೆ ಸ್ಟಾರ್ಟ್ ಆಗ್ತಾ ಇದೆ. ಅಮೆರಿಕಗೂ ಇದೇ ಭೀತಿ ಅನ್ನೋದು ಶುರು ಆಗ್ತಿದೆ ಅಂತ ಹೇಳಬೇಕು. ಏನಕ್ಕಂತಂದ್ರೆ ಈಗ ಡಾಲರ್ ರಿಸರ್ವ್ಸ್ ಅನ್ನ ಬಿಟ್ಟು ಎಲ್ಲರೂ ಬಂಗಾರದ ಕಡೆಗೆ ಮುಖ ಮಾಡಿದ್ರೆ ಎಲ್ಲ ಸೆಂಟ್ರಲ್ ಬ್ಯಾಂಕ್ಸ್ ಈಗ ಬಂಗಾರವನ್ನ ಪರ್ಚೇಸ್ ಮಾಡ್ಬಿಟ್ಟು ತಮ್ಮ ಬಂಗಾರವನ್ನ ರಿಸರ್ವ್ಸ್ ಆಗಿ ಕ್ರೋಢೀಕರಣ ಮಾಡ್ಕೊಳ್ತಾ ಇದೆ ಹೇಳ್ಬೋದು. ಯಾಕಂತಂದ್ರೆ ಅದಕ್ಕೋಸ್ಕರ 2023ರ ಮೇಲೆಗೆ ಬಂಗಾರ ಇಷ್ಟೊಂದು ಗಗನಕ್ಕೆ ಹೋಗ್ತಾ ಇರೋದು. ಈಗ ನೀವು ಹೋಗಿ ಗೋಲ್ಡ್ ಶಾಪ್ ಅಲ್ಲಿ ಹೋಗಿ ಗೋಲ್ಡ್ ಪರ್ಚೇಸ್ ಮಾಡೋದ್ರಿಂದ ಇಷ್ಟೊಂದು ಗಗನಕ್ಕೇರಿಲ್ಲ. ಎಲ್ಲಾ ದೇಶದ ಸೆಂಟ್ರಲ್ ಬ್ಯಾಂಕ್ಸ್ ಗಳು ಏನ್ ಮಾಡ್ತಾ ಇದಾವೆ, ಈಗ ತಮ್ಮ ರಿಸರ್ವ್ಸ್ ಅನ್ನ ಡಾಲರ್ ಅಲ್ಲಿ ಇರೋದನ್ನ ಗೋಲ್ಡ್ ಗೆ ಕನ್ವರ್ಟ್ ಮಾಡ್ಕೊಳ್ತಾ ಇದಾವೆ. ಅದಕ್ಕೋಸ್ಕರ ಇಷ್ಟೊಂದು ಹೈ ವ್ಯಾಲ್ಯೂ ಅನ್ನೋದು ಜಾಸ್ತಿ ಆಗ್ತಾ ಹೋಗ್ತಾ ಇದೆ ಗೋಲ್ಡ್ ವ್ಯಾಲ್ಯೂ ಅಂತ ಹೇಳ್ಬೋದು. ಈ ಪ್ರಪಂಚವನ್ನ ಈಗ ಯಾವ ತರ ನಡೀತಾ ಇದೆ ಅಂತಂದ್ರೆ ಈಗ ಪ್ರಪಂಚದಲ್ಲಿ ಬೇಕಾಗಿರ್ತಕ್ಕಂಥ ರೇರ್ ಅರ್ತ್ ಮಿನರಲ್ಸ್ ಆಗಿರ್ಬೋದು ಅಥವಾ ಒಳಗಡೆ ಭೂಗರ್ಭದಲ್ಲಿ ಸಿಗುವಂತ ರೇರ್ ಮೆಟೀರಿಯಲ್ಸ್ ಗಳಾಗಿರ್ಬೋದು, ಅದು ಜಾಸ್ತಿ ಉತ್ಪಾದನೆ ಮತ್ತೆ ಎಕ್ಸ್ಪೋರ್ಟ್ ಗಳನ್ನ ಮಾಡೋದು ಚೈನಾ ಮಾಡ್ತಾ ಇದೆ. ಅಂಡ್ ಈಗ ಇಡೀ ಪ್ರಪಂಚಕ್ಕೆ ಬೇಕಾಗಿರ್ತಕ್ಕಂಥ ಈಗ ಕಾರ್ಗಳಲ್ಲಾಗಿರ್ಬೋದು, ಸೋಲಾರ್ ಪ್ಯಾನಲ್ಸ್ ಅಲ್ಲಿ ಆಗಿರ್ಬೋದು, ಸೆಮಿ ಕಂಡಕ್ಟರ್ಗಳೇನು ಬೇಕಾಗಿದ್ದಾವೆ ಎಕ್ಸ್ಪೆನ್ಸಿವ್ ಅಥವಾ ರೇರ್ ಸೆಮಿ ಕಂಡಕ್ಟರ್ಗಳು, ಅದು ತೈವಾನ್ ಅಲ್ಲಿ ಮ್ಯಾನುಫ್ಯಾಕ್ಚರ್ ಆಗ್ತಾ ಇರೋದು, ಅಲ್ಲಿ ಸಿಗುವಂತದ್ದು ಒಂದು ಪ್ರಾಡಕ್ಟ್ ಆಗಿರ್ತದೆ. ಅದರಿಂದನೇ ಈಗ ಟೆಕ್ನಾಲಜಿ ಗೂಗಲ್ ಇವೆಲ್ಲ ನಡೀತಾ ಇರೋದು, ಅದು ತೈವಾನ್ ಇಂದ ಎಕ್ಸ್ಪೋರ್ಟ್ ಆಗ್ತಕ್ಕಂಥದ್ದು. ಈಗ ತೈವಾನ್ ಯಾವಾಗಿಂದನೂ ನಾನು ಕಂಟ್ರೋಲ್ ತಗೋಬೇಕು ಅಂತ ಚೈನಾ ಸುಮಾರು ವರ್ಷಗಳಿಂದ ಕಾಯ್ತಾನೆ ಇದೆ ಅಂತ ಹೇಳ್ಬೋದು. ಇವಾಗ ಯಾವಾಗ ಅಮೆರಿಕನದ ಹೋಗಿ ವೆನಿಜುವೆಲಾ ಮೇಲೆ ಕ್ಯಾಪ್ಚರ್ ಮಾಡ್ಕೊಂಡು ಅಲ್ಲಿ ಅಧ್ಯಕ್ಷನ್ ತಗೊಂಡು ಅಲ್ಲಿರ್ತಕ್ಕಂಥ ದೇಶವನ್ನ ತನ್ನ ಕಂಟ್ರೋಲಿಗೆ ತಗೊಂಡು ಆಯಿಲ್ ನ ಕಂಟ್ರೋಲಿಗೆ ತಗೊಳ್ತು, ಈಗ ನೆಕ್ಸ್ಟ್ ಟೈಮ್ ಚೈನಾ ಕೂಡ ಆ ರೀತಿ ತೈವಾನ್ ಮೇಲೆ ಮಾಡ್ಬೋದು. ಯಾಕಂತಂದ್ರೆ ಈ ಅಮೆರಿಕಾಗೆ ಆ ಒಂದು ನೈತಿಕತೆ ಇರೋದಿಲ್ಲ, ನೀವೇನಕ್ಕೆ ಆ ತರ ಮಾಡಿದ್ರಿ ಅಂತ ಹೇಳೋದಕ್ಕೆ. ಯಾಕಂತಂದ್ರೆ ಇದು ಆ ತರ ಸಾಹಸ ನಾನು ರೆಡಿ ಮಾಡಿಬಿಟ್ಟಿದೆ. ಅದಕ್ಕೋಸ್ಕರ ನೆಕ್ಸ್ಟ್ ಫ್ಯೂಚರಲ್ ಡೇಸ್ ಅಲ್ಲಿ ಚೈನಾ ಅನ್ನೋದು ತೈವಾನ್ ಮೇಲೆ ದಾಳಿ ಮಾಡೋ ಸಾಧ್ಯತೆಗಳಿರ್ತವೆ. ಅಲ್ಲಿರ್ತಕ್ಕಂಥ ರೇರ್ ಅರ್ತ್ ಮಿನರಲ್ ಗಳನ್ನ ವಶಪಡಿಸಿಕೊಂಡು ತನ್ನ ಕಂಟ್ರೋಲ್ಗೆ ತಗೊಳ್ಳೋ ಸಾಧ್ಯತೆಗಳು ಕೂಡ ಇರ್ತವೆ.
ಅಮೆರಿಕ ಅನ್ನೋದು ಒಂದು ಸೌಂಡ್ ವೇವ್ಸ್ ಅನ್ನ ಬಳಸ್ಕೊಂಡು ವೆನಿಜುಲಾ ಅಧ್ಯಕ್ಷನನ್ನ ಕ್ಯಾಪ್ಚರ್ ಬಂದ್ರು. ಯಾವ ತರ ಈ ಸೌಂಡ್ ವೇವ್ಸ್ ಅನ್ನ, ಈ ಸೌಂಡ್ ವೇವ್ಸ್ ಹೈ ಟೆಕ್ನಾಲಜಿ ಸೌಂಡ್ ವೇವ್ಸ್ ಅನ್ನ ಬಿಟ್ಟಿದ್ದಾರೆ ಅಂತಂದ್ರೆ ಏನಾಗುತ್ತೆ ಅಂತಂದ್ರೆ, ಇದು ಸೌಂಡ್ ಏನ್ ಬರೋದಿಲ್ಲ. ಇದು ರಿಲೀಸ್ ಆದ್ಮೇಲೆ ಡೈರೆಕ್ಟ್ ಆಗಿ ಹೋಗಿ ಮೈಂಡ್ ಮೇಲೆ ಇಂಪ್ಯಾಕ್ಟ್ ಆಗುತ್ತೆ. ಮೈಂಡ್ಗೆ ಇಂಪ್ಯಾಕ್ಟ್ ಆದಾಗ ಏನಾಗುತ್ತೆ ಅಂದ್ರೆ, ನಮ್ಗೆ ಅಲ್ಲಿ ಯಾರೇ ಮೈಂಡ್ ಮೇಲೆ ಇಂಪ್ಯಾಕ್ಟ್ ಆಗುತ್ತೋ ಅವರು ಜ್ಞಾನವನ್ನ ಕಳೆದುಕೊಳ್ತಾರೆ. ಅಂದ್ರೆ ಅವರೇ ಆಯ ತಪ್ಪಿ ಬೀಳ್ತಾರೆ. ಅಲ್ಲಿರ್ತಕ್ಕಂಥ ಏನ್ ಸೆಕ್ಯೂರಿಟಿ ಫೋರ್ಸಸ್ ಏನಿದ್ವು ಅಧ್ಯಕ್ಷರನ್ನ ಕಾಪಾಡ್ಲಿಕ್ಕೆ, ವೆನಿಜುಲಾ ಅಧ್ಯಕ್ಷರನ್ನ, ಅವರು ಅವರ ಜ್ಞಾನವನ್ನ ಕಳೆದುಕೊಳ್ತಾರೆ. ಅವ್ರಿಗೆ ಅಲ್ಲಿ ಏನು ಪ್ರೆಸೆಂಟ್ ನಡೀತಾ ಇದೆ ಅನ್ನೋದು ಅವ್ರಿಗೆ ಅರಿವಿಗೆ ಇರೋದಿಲ್ಲ. ಸೊ ಆ ತರ ಸೌಂಡ್ ವೇವ್ಸ್ ಅನ್ನ ರಿಲೀಸ್ ಮಾಡ್ಬಿಟ್ಟು ಅಲ್ಲಿ ಹೋಗಿರ್ತಕ್ಕಂಥ ಡೆಲ್ಟಾ ಫೋರ್ಸು ಅಲ್ಲಿರ್ತಕ್ಕಂಥ ಅಧ್ಯಕ್ಷನನ್ನ ಬೆಡ್ರೂಮ್ ಅಲ್ಲಿ ಹೋಗಿ ಕರ್ಕೊಂಡ್ಬಂದು ಕಿಡ್ನಾಪ್ ಬರ್ತಾರೆ. ಸೊ ಆ ತರ ಅವರನ್ನ ಕ್ಯಾಪ್ಚರ್ ಮಾಡ್ತಾರೆ. ಅದೇ ರೀತಿ ಅಷ್ಟೇ ಅಲ್ಲಿ ಅವರಲ್ಲಿರ್ತಕ್ಕಂಥ ಟೆಕ್ನಾಲಜಿನ ಯೂಸ್ ಮಾಡ್ಕೊಂಡು ವೆನಿಜುಲಾ ಇಡೀ ದೇಶದಾದ್ಯಂತ ಒಂದು ಪವರ್ ಕಟ್ ಅನ್ನು ಕೂಡ ಮಾಡಿದ್ದಾರೆ. ಇದು ಈಸಿಯಾಗಿ ಆಗಲಿ, ಅವ್ರ ಮಿಷನ್ ಕಂಪ್ಲೀಟ್ ಆಗಲಿ ಅಂತ ಹೇಳ್ಬಿಟ್ಟು. ಸೊ ಈ ರೀತಿ ಇರಬೇಕಾದ್ರೆ ಈಗ ನೆಕ್ಸ್ಟ್ ಅವ್ರಿಗೆ ಈ ಅಮೆರಿಕದ ಒಂದು ಅಸ್ತಿತ್ವ ಇರೋದೇ ಇರು ಡಾಲರ್ ಮೇಲೆ ಅಂತಾನೆ ಹೇಳ್ಬೋದು. ಅದಕ್ಕೋಸ್ಕರ ಈಗ ಎಲ್ಲಾ ದೇಶಗಳು ಆಲ್ಟರ್ನೇಟಿವ್ ಅನ್ನು ಹುಡುಕಿರೋದ್ರಿಂದ ಅಮೆರಿಕದ ಪತನ ಅನ್ನೋದು ಈ ಡಾಲರ್ ಇಂದಾನೆ ಸ್ಟಾರ್ಟ್ ಆಗ್ತಾ ಇದೆ ಅಂತ ಹೇಳ್ಬೋದು. ಏನಕ್ಕಂತಂದ್ರೆ ಈಗ ಡಾಲರ್ ಎಷ್ಟೇ ಪ್ರಿಂಟ್ ಮಾಡಿದ್ರು ಅದಕ್ಕೊಂದು ವ್ಯಾಲ್ಯೂ ಅನ್ನೋದು ಕಳೆದುಕೊಳ್ತಾ ಇದೆ. ಅಮೆರಿಕ ಈಗ ಹೇಳ್ಬೇಕು ಅಂತಂದ್ರೆ ಅದು ತನ್ನ GDP ಏನಿದೆ ಆ GDP-ಗಿಂತ ಜಾಸ್ತಿ ತನ್ನ ಸಾಲ ಇದೆ ಅಂತಾನೆ ಹೇಳ್ಬೋದು. ಫಾರ್ ಎಕ್ಸಾಂಪಲ್ ಹೇಳ್ಬೇಕು ಅಂತಂದ್ರೆ, ಈಗ ಒಂದು ₹1000 ತನಗೆ ಇನ್ಕಮ್ ಬರ್ತಾ ಇದೆ ಅಂತಂದ್ರೆ ಅದು ಸ್ಪೆಂಡ್ ಮಾಡೋದು ₹1100 ಇದೆ. ಈ ₹100 ಏನ್ ಮಾಡ್ತಾ ಇದೆ ಅಂದ್ರೆ ಅದು ಸಾಲ ತಗೊಳ್ತಾ ಇದೆ ಅಂತಾನೆ ಹೇಳ್ಬೋದು. ಅಷ್ಟು ಡೆಪ್ತ್ ಅನ್ನೋದು ಅಮೆರಿಕ ಮೇಲಿದೆ ಅಂತಾನೆ ಹೇಳ್ಬೋದು. ಡಾಲರ್ ಅನ್ನ ಒಂದು ಇಟ್ಕೊಂಡು ಅಮೆರಿಕ ಅನ್ನೋದು ನಮ್ಗೆ ಎದುರಿಸ್ತಾ ಇತ್ತು. ಈಗ ಇತ್ತೀಚೆಗೆ ನಾವು ನೋಡಬಹುದು, ಏನು ನಮ್ಮ ಮೇಲೆ ಟ್ಯಾರಿಫ್ಗಳನ್ನ ಹಾಕ್ತೀವಿ 50%, 100%, ಅಪ್ ಟು 500% ಅಂತ ಟ್ರಂಪ್ ಅವರು ಹೆದರಿಕೆ ಮಾಡ್ತಾ ಇದ್ರು. ಒಂದು ಕಾಲದಲ್ಲಿ ಭಾರತ ಅನ್ನೋದು ಅಮೆರಿಕಾಗೆ ಎದುರ್ತಾ ಇತ್ತು. ಬಟ್ ಈಗ ಆ ಪರಿಸ್ಥಿತಿ ಇವಾಗಿಲ್ಲ. ಯಾಕಂತಂದ್ರೆ ಜಿಯೋ ಪಾಲಿಟಿಕಲಿ ಇಂಡಿಯಾ ಅನ್ನೋದು ಒಂದು ಬೆಟರ್ ಸ್ಥಾನದಲ್ಲಿದೆ ಅಂತಾನೆ ಹೇಳ್ಬೋದು. ಯಾವಾಗ ಅಮೆರಿಕ ನಮ್ಮ ಮೇಲೆ ಸ್ಯಾಂಕ್ಷನ್ ವಿಧಿಸ್ತಾ ಇತ್ತು, ರಷ್ಯನ್ ಆಯಿಲ್ ತಗೋಬಾರ್ದು ಅಂತ ಎದುರಿಸ್ತಾ ಇತ್ತು, ನಾವು ಕೇರ್ ಮಾಡದೆ ರಷ್ಯನ್ ಆಯಿಲ್ ಅನ್ನ ಇಂಪೋರ್ಟ್ ಮಾಡ್ಕೊಂಡಿದ್ದೀವಿ. ಅದಲ್ಲದೆ ಏನು ವೆಸ್ಟ್ ಕಂಟ್ರೀಸ್ ಎಲ್ಲಾನು ಏನು ಇಸ್ರೇಲ್ಗೆ ಅಗೇನೆಸ್ಟ್ ಆಗಿತ್ತು, ಅವಾಗ ಇಸ್ರೇಲ್ಗೆ ಸಪೋರ್ಟ್ ಮಾಡಿದ್ದೀವಿ. ರೀಸೆಂಟ್ ಆಗಿ ಏನು ವಿಶ್ವಸಂಸ್ಥೆಯಲ್ಲಿ ವೋಟಿಂಗ್ ಆಯಿತು, ಅವಾಗ ಇರಾನ್ ಪರವಾಗಿ ನಾವು ವೋಟ್ ಮಾಡಿದ್ದೀವಿ. ಯಾವಾಗ ಇರಾನ್ಗೆ ಅಪೋಸಿಟ್ ಅಮೆರಿಕ ನಿಂತಿದೆಯೋ, ಸೊ ಅವಾಗ ನಾವು ನ್ಯೂಟ್ರಲ್ ಆಗಿರ್ಬೇಕಾಗುತ್ತೆ. ಆದರೂ ಅಮೆರಿಕವನ್ನು ಎದುರಾಕೊಂಡು ಹೋಗಿ ನಾವು ಇರಾನ್ ಪರವಾಗಿ ವೋಟ್ ಅನ್ನ ಮಾಡಿದ್ದೀವಿ. ಈಗ ಜಿಯೋ ಪೊಲಿಟಿಕಲ್ ಭಾರತ ಅನ್ನೋದು ಒಂದು ಸ್ಟ್ರಾಂಗ್ ಪೊಸಿಷನ್ ಅಲ್ಲಿ ಇದೆ ಅಂತಾನೆ ಹೇಳ್ಬೋದು. ಅಂಡ್ ಇತ್ತೀಚೆಗೆ ಈಗೇನು ಸಿಲ್ವರ್ ಪ್ರೈಸ್ ಅನ್ನೋದು ಡಬಲ್ ಇನ್ಕ್ರೀಸ್ ಆಗ್ತಾ ಹೋಗ್ತಿದೆ. ಅದಕ್ಕೆ ಕಾರಣ ಏನಪ್ಪಾ ಅಂತಂದ್ರೆ ಚೈನಾ ಅಂತ ಹೇಳ್ಬೇಕು. ಯಾಕಂತಂದ್ರೆ ಚೈನಾ ಅನ್ನೋದು ಸಿಲ್ವರ್ ಪ್ರೈಸ್ ಅನ್ನ ಎಕ್ಸ್ಪೆನ್ಸಿವ್ ಮಾಡ್ಬೇಕಂತ ಡಿಸೈಡ್ ಮಾಡಿ ಈ ಸಿಲ್ವರ್ ಎಕ್ಸ್ಪೋರ್ಟ್ ಅನ್ನ ಕಂಟ್ರೋಲ್ ತಂದಿದೆ. ಅದು ಹಿಡಿತದಲ್ಲಿ ಇಟ್ಕೊಂಡಿದೆ. ಅದಕ್ಕೋಸ್ಕರ ಈಗ ಸಿಲ್ವರ್ ಪ್ರೈಸ್ ಅನ್ನೋದು ಡೇ ಬೈ ಡೇ ಇನ್ಕ್ರೀಸ್ ಆಗ್ತಾ ಹೋಗ್ತಾ ಇದೆ. ಯಾವಾಗ ಈಗ ಈ ರೇರ್ ಅರ್ತ್ ಮಿನರಲ್ಸ್ ಅನ್ನೋದು ಅತಿ ಹೆಚ್ಚು ಹೊಂದಿರತಕ್ಕಂಥ ರಿಸೋರ್ಸಸ್ ಗಳನ್ನು ಹೊಂದಿರೋದಂದ್ರೆ ಚೈನಾ. ಈಗ ಭಾರತ ಕೂಡ ಅಷ್ಟೇ, ನಾವು ಒಂದು ಸರ್ವಿಸ್ ಪ್ರೊವೈಡರ್ ಆಗಿ ಕೆಲಸ ಮಾಡ್ತೀವಿ. ಈಗ ನಮ್ಮ ದೇಶದಲ್ಲಿ ಯಾವುದೇ ಒಂದು ಅಸೆಂಬ್ಲಿ ಆಗುತ್ತೆ, ಇಲ್ಲ ಅಂತಂದ್ರೆ ಇನ್ನೊಂದು ಕಂಪನಿಗಳಿಗೆ ಸರ್ವಿಸ್ ಅನ್ನ ಕೊಡ್ತೀವಿ. ಈಗ ಟೆಕ್ ಆಗಿರ್ಬೋದು, IT ಆಗಿರ್ಬೋದು, ಯಾವುದೇ ಆಗಿರ್ಬೋದು. ಬಟ್ ನಮ್ಮಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಅನ್ನೋದು ತುಂಬಾ ಕಡಿಮೆ ಇದೆ ಅಂತ ಹೇಳ್ಬೋದು. ಯಾಕಂತಂದ್ರೆ ನಮ್ದೇನಿದ್ರು ಸರ್ವಿಸ್ ಬೇಸ್ಡ್ ಅಲ್ಲಿ ಇದೆ. ಬಟ್ ಚೈನಾ ಆ ತರ ಅಲ್ಲ. ಅದೇನಿದ್ರು ತನ್ನಲ್ಲೇ ಏನು ಉತ್ಪಾದನೆಯನ್ನ ಮಾಡಿ ಅಲ್ಲಿಂದ ಮ್ಯಾನುಫ್ಯಾಕ್ಚರ್ ಒಂದು ಫಿನಿಶ್ಡ್ ಗೂಡ್ಸ್ ಆಗಿ ಅದನ್ನ ಕಳಿಸೋ ಪ್ರಯತ್ನದಲ್ಲಿ ಚೈನಾ ಇದೆ ಅಂತಾನೆ ಹೇಳ್ಬೋದು. ಸೊ ಅದೊಂದೇ ವಿಚಾರಕ್ಕೋಸ್ಕರ ಈಗ ಟ್ರಂಪ್ ನಮಗೆ ಗ್ರೀನ್ಲ್ಯಾಂಡ್ ಬೇಕು ಅಂತ ಹೇಳ್ತಾ ಇರೋದು. ಯಾಕಂತಂದ್ರೆ ಗ್ರೀನ್ಲ್ಯಾಂಡ್ ಅನ್ನ ಕ್ಯಾಪ್ಚರ್ ಮಾಡ್ಕೊಂಡಿದ್ದಾರೆ ಅಂತಂದ್ರೆ ಅವ್ರಿಗೆ ಅಲ್ಲಿ ರೇರ್ ಅರ್ತ್ ಮಿನರಲ್ಸ್ ಸಿಗೋ ಸಾಧ್ಯತೆಗಳಿದಾವೆ. ಈಗ ಇಫ್ ಇನ್ ಕೇಸ್ ಅವ್ರ ಹತ್ರ ಡಾಲರ್ ಏನಾದರೂ ವ್ಯಾಲ್ಯೂನ ಕಳೆದುಕೊಂಡಿದೆ ಅಂತಂದ್ರೆ ಅಮೆರಿಕದ ಹಿಡಿತ ಪ್ರಪಂಚದ ಮೇಲೆ ಇರೋದಿಲ್ಲ. ಅವಾಗ ಪ್ರಪಂಚದ ಹಿಡಿತ ಅನ್ನೋದೇನಾಗುತ್ತೆ, ಚೈನಾಗೆ ಬರುತ್ತೆ. ಯಾಕಂತಂದ್ರೆ ಚೈನಾದ ಹತ್ರನೇ 90% ಎಕ್ಸ್ಪೋರ್ಟ್ಗಳು, ರೇರ್ ಅರ್ತ್ ಮಿನರಲ್ಗಳು, ಮ್ಯಾನುಫ್ಯಾಕ್ಚರಿಂಗ್ ಹಬ್ ಇರೋದೆಲ್ಲ ಚೈನಾ ಬಳಿನೇ ಇರೋದ್ರಿಂದ ಅವಾಗ ಚೈನಾ ಕಂಟ್ರೋಲ್ ಮಾಡುತ್ತೆ ಅಂಡ್ ಅಮೆರಿಕ ಕಳೆದುಕೊಳ್ಳೋದು. ಅದಕ್ಕೋಸ್ಕರ ಅಮೆರಿಕಾಗೆ ರೇರ್ ಅರ್ತ್ ಮಿನರಲ್ಸ್ ಇರ್ತಕ್ಕಂಥ ಒಂದು ಲೊಕೇಶನ್ ಬೇಕು. ಅದಕ್ಕೋಸ್ಕರ ಅಮೆರಿಕ ಏನ್ ಮಾಡ್ತಾ ಇದೆ, ಸೊ ನನಗೆ ಅದು ಗ್ರೀನ್ಲ್ಯಾಂಡ್ ಬೇಕು ಅಂತ ಹೇಳ್ಬಿಟ್ಟು ಡೆನ್ಮಾರ್ಕ್ಗೆ ನಾವು ಇಷ್ಟು ವ್ಯಾಲ್ಯೂ ಕೊಡ್ತೀವಿ, ಅಷ್ಟು ವ್ಯಾಲ್ಯೂ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಪರ್ಚೇಸ್ ಮಾಡ್ಲಿಕ್ಕೆ ಅವ್ರ ಪ್ರಪೋಸಲ್ಗಳನ್ನ ಇಡ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು. ಬಟ್ ಈಗ ನೋಡಿ, ಅಮೆರಿಕ ಹೋಗಿದೆ. ಅಮೆರಿಕ ಏನು ವಿಶ್ವದ ದೊಡ್ಡಣ್ಣ ಅಂತ ಕರೆಸ್ಕೊಳ್ತಾ ಇತ್ತು. ಸೊ ಅದನ್ನ ಸುಮಾರಷ್ಟು ಕಂಟ್ರಿಗಳು ಸುಮಾರಷ್ಟು ವರ್ಷಗಳ ಕಾಲ ಫಾಲೋ ಮಾಡ್ಕೊಬಂತು ಇತ್ತು. ಅದು ಬಿಟ್ಟು ಚೈನಾ ಏನಾದರೂ ನೆಕ್ಸ್ಟ್ ಸೂಪರ್ ಪವರ್ ಆಗಿ ಬೆಳೆದಿದೆ ಅಂತಂದ್ರೆ ಈ ಚೈನಾ ಇರೋ ನದ್ರಿ ಬುದ್ಧಿಗೆ ಇಡೀ ಪ್ರಪಂಚವನ್ನೇ ನುಂಗೋ ಅಂತ ಪರಿಸ್ಥಿತಿಗೆ ಅದು ಏಸಲ್ದಿಲ್ಲ ಅಂತಾನೆ ಹೇಳ್ಬೋದು. ಬಟ್ ಇಲ್ಲಿ ಬೇಕಾಗಿರೋದು ಒಂದು ನಂಬಿಕಸ್ಥ ದೇಶ ಯಾವ್ದಾದ್ರು ಇದೆ ಇಡೀ ಪ್ರಪಂಚದಲ್ಲೇ ಅಂತಂದ್ರೆ ಅದು ಭಾರತ ಮಾತ್ರ. ಸೊ ಈ ಒಂದು ಪರ್ಸ್ಪೆಕ್ಟಿವ್ ಅಲ್ಲಿ ಈಗ ವರ್ಲ್ಡ್ ಹೋಗ್ತಾ ಇದೆ ಅಂತಾನೆ ಹೇಳ್ಬೋದು. ಈ ಒಂದು ಡಾಲರ್ ಡಿಡಾಲರೈಸೇಷನ್ ಆಗಿರೋದ್ರಿಂದ, ಡಾಲರ್ಗೆ ಆಲ್ಟರ್ನೇಟ್ ಹುಡುಕಿರೋದ್ರಿಂದ ಅಮೆರಿಕ ತನ್ನ ಪತನದತ್ತ ಕಾಲಿಡ್ತಾ ಇದೆ ಅಂತ ಕೂಡ ಹೇಳ್ಬೋದು. ಇದಿಷ್ಟು ಅಮೆರಿಕ ಈಗ ಪತನದತ್ತ ಕಾಲಿಡ್ತಾ ಇದೆ ಅನ್ನೋದಕ್ಕೆ ರೀಸನ್ಗಳನ್ನು ಕೊಡೋದ್ರ ಬಗ್ಗೆ ಮಾಹಿತಿ ಆಗಿದ್ದು. ಈ ಇನ್ಫಾರ್ಮೇಶನ್ ನಿಮ್ಗೆ ಏನಾದರೂ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ಇಂತಹ ಮತ್ತಷ್ಟು ಇಂಟ್ರೆಸ್ಟಿಂಗ್ ವಿಚಾರಗಳಿಗೋಸ್ಕರ ಕ್ರಿಯೇಟಿವ್ ಕೋದಂಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು ಸ್ನೇಹಿತರೆ.